ಕೆಲವು ಪ್ರಾಡಕ್ಟ್ ನಿಮಗೆ ಸಮಾಧಾನ ಅನ್ಸುತ್ತೆ? ಸಮಾಧಾನ ಆಗೈತೆ, ಒಳ್ಳೆ ಕೆಲಸ ಮಾಡೈತೆ, ಒಳ್ಳೆ ಕೆಲಸ ಒಳ್ಳೆ ಫಸಲು ಬಂದೈತೆ ಅದರಿಂದ. ನಾವು ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರೋದು ಬರಲ್ಲ. ನೀವು 10 ವರ್ಷ ಆದ್ರೂ ಬೆಳೆ 4, 6, 7, 8 ನಮಸ್ತೆ, ನಮ್ಮ ಹೆಸರು ಬಸವರಾಜ್ ಅಂತ. ನಾವು ದಾವಣಗೆರೆಯಿಂದ. ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು, ಇಲ್ಲಿ ಯಾವ ಸರ್, ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಕೆರಾನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ. ಈಗ ಅವ್ರ ಪ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ. ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸುರೇಶ್ ರೆಡ್ಡಿ. ಸುರೇಶ್ ರೆಡ್ಡಿ. ಸರ್ ನಿಮ್ದು ಎಷ್ಟಿದೆ ಸರ್ ತೋಟ? ಇದು 5 ಎಕರೆ ಇದೆ. 5 ಎಕರೆ ಇದೆ. ಈಗ ಈ 2.5 ಎಕರೆ ಈಗ ಬಂದಿದೆ. 2.5 ಎಕರೆ ಫಸಲಿ ಬಂದಿದೆ. ಎಷ್ಟು ವರ್ಷ ಗಿಡ ಸರ್ ಇದು? ಇದು 5ನೇ ವರ್ಷ. 5ನೇ ವರ್ಷ. ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸಲ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್. ಈ ವರ್ಷದಲ್ಲಿ 3 ಟೈಮ್ ಕೊಟ್ಟಿದ್ದೀವಿ. 3 ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದಿದೆ. ಈ ಒಂದೊಂದು ಗಿಡದಲ್ಲಿ ಎಷ್ಟು ಗೊನೆಗಳಿದೆ ಸರ್? ನೀವು ನೋಡುವಾಗ 5, 4, 5, 6 ಗಿಡ. ಆದ್ರೂ ಇಷ್ಟು ಒಂದು 5 ರಿಂದ 6 ಗಿಡ ಗೊನೆ. 5 ರಿಂದ 6. ಸರ್, ಈಗ ಕೆಲವರು 5 ವರ್ಷದ್ದು ತೋಟ ಫಸಲು ಬರಲ್ಲ, ನಿಲ್ಲಲ್ಲ ಅಂತ ಹೇಳ್ತಾರೆ ಎಷ್ಟು ಜನ ಫಾರ್ಮರ್. ಅದಕ್ಕೆ ನೀವೇನ್ ಹೇಳ್ತೀರಿ? ನಿಮ್ದು 5ನೇ ವರ್ಷ ತೋಟ. ಈಗ ಇಂಟ್ರೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಬರುತ್ತೆ. ನಾವು ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರಲ್ಲ. ನೀವು 10 ವರ್ಷ ಆದ್ರೂ ಬೆಳೆ ಬರಲ್ಲ. ಈಗ ನೆಲಕ್ಕೆ ನೀವು 3 ಡೋಸ್ ಯೂಸ್ ಮಾಡಿರಿ. ಯೂಸ್ ಮಾಡಿದ್ವಿ. ನಿಮ್ಮ ಕುರಿ ಗೊಬ್ಬರ ಹಾಕಿದ್ವಿ. ನಿಮ್ ಇನ್ವೆಸ್ಟ್ಮೆಂಟ್ ಯಾವ್ದೇ ತರದ ಆಗಿಲ್ಲ? ಹಸೇನು ಆಗಿಲ್ಲ. ನೀರು ಮೆಡಿಸಿನ್ ಎಲ್ಲ ಕರೆಕ್ಟ್ ಟೈಮ್ ನೋಡ್ಕೊಬೇಕು. ನಮ್ದು ಒಂದ್ಸಲಿ ಸ್ಪ್ರೇ ಮಾಡ್ದಂಗ 2 ಸರಿ ಸ್ಪ್ರೇ ಕೊಟ್ಟಿದ್ವಿ. 2 ಸಲ ಸ್ಪ್ರೇ ಕೊಟ್ಟಿದ್ದೀರಾ ಪ್ರಾಡಕ್ಟ್ ಅನ್ನ? ಮತ್ತೆ ಈಗ ಇದು ಏನು ಒಣಗಾಕಿದ್ದು ಬರೋದು ಇದೇನು ರೋಗ ಆಮೇಲೆ ಇದು ಕರೆ ಜಿಡೆ ತರ ಬೆಳೆಜಿಗೆ ಬಿದ್ದಿತ್ತು. ಅವಾಯ್ಡ್ ಮಾಡೈತೆ ಅದೆಲ್ಲ. ಅವಾಗಿಂದ ಕಾಯಿ ಕಟ್ಟಿದ್ದು. ಕರಿಜಿಗೆ ಬಿದ್ದಿತ್ತು. ಇದೆಲ್ಲ ಸ್ಪ್ರೇ ಮಾಡ್ದಲ್ಲ 2 ಸಾರಿ ಸ್ಪ್ರೇ ಕೊಟ್ಟು 3 ಸಾರಿ ಡೋಸ್ ಎಲ್ಲ ಕೊಟ್ಟಿದ್ವಿ. ಟೋಟಲ್ ಗಿಡಗಳು ಎಷ್ಟಿದೆ ಸರ್? ಇವು 1 ವರ್ಷ. 1.5 ಸಾವಿರ ಗಿಡ. ಈಗ ಎಷ್ಟು ಕಾಯಿ ಬಿಟ್ಟಿದೆ ನಿಮ್ಮ ಅಂದಾಜ್ ಪ್ರಕಾರ? ಈಗ ಒಂದು 600 ಗಿಡ ಕಾಯಿ ಕಟ್ಟಿತ್ತು. 500 ಗಿಡ ಕಾಯಿ ಕಟ್ಟಿದೆ. 600 ಗಿಡ ಕಾಯಿ. ಏನ್ ಕೊಟ್ಟಿದ್ದೀರಾ ನೀವು? ಈಗ ಎಷ್ಟು ಪೇಣಿ ಕೊಟ್ಟಿದ್ದೀರಾ? ಹೆಂಗ ಸೇರ್ತೀನಿ? ತೂಕದ ಲೆಕ್ಕದಂಗೆ ಕೊಟ್ಟಿದೀವಿ, ಕಡಿಮೆ ಕೊಟ್ಟಿದೀವಿ. ನಾವು ಅಡಿಕೆ ನೋಡ್ದಂಗೆ ಈಗ ಒಂದು ಇದನ್ನ ಏನಿಲ್ಲ ಅಂದ್ರೆ 8 ಲಕ್ಷಕ್ಕಂದ್ರೂ ಆರಾಮಾಗಿ ಹೋಗುತ್ತೆ ಅಂತ ಹೊಸದಾಗೆ ನಮ್ಗೂ ಅನುಭವ ಇಲ್ಲ. ಈಗ ಕಿರಣ್ ಮಾರ್ಗದರ್ಶನ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಹೋದ ವರ್ಷದಿಂದಲೂ ಮಾಡ್ತೀವಿ. ಬಸವರಾಜ್ ಅವ್ರ ಮಾರ್ಗದರ್ಶನ ಯಾವ ರೀತಿ ಇದೆ? ಪರವಾಗಿಲ್ಲ, ಚೆನ್ನಾಗಿ ಐತೆ. ಮಾರ್ಗದರ್ಶನ ಚೆನ್ನಾಗಿದೆ, ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ರೆಸ್ಪಾನ್ಸ್ ಮಾಡ್ದಾಗ ಬರ್ತಾರೆ, ನೋಡಿ ಮೆಡಿಸಿನ್ ಎಲ್ಲ ಕೊಡ್ತಾರೆ. ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅವ್ರವ್ರ ಉಪಯೋಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಟ್ಟು ಈ ಪ್ರಾಡಕ್ಟ್ ಬಳಸಿದ್ರೆ ನಿಮ್ಗೆ ಅದ್ರ ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗೈತೆ. ರೈತರಿಗೆ ಇಂಥದ್ದೇ ಅಂತಂದು ಹೇಳಕ್ಕಾಗಲ್ಲ, ಯಾಕಂದ್ರೆ ಒಬ್ಬೊಬ್ರು ಒಂದೊಂಥರ ಗೆಸ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇವತ್ತು ರೈತರಿಗೆ ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹೌದು, ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಚೆನ್ನಾಗೈತಿ. ಹೌದು, ಇವಾಗ ಏನಾರ ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ, ಇಮಿಡಿಯೇಟ್ ಬಂದು ಮೆಡಿಸಿನ್ ಕೊಡ್ತಾರೆ. ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಹೇಳ್ಬೋದು. ಈಗ ಈ ತೋಟ ನೀವು ಎಲ್ಲ ನೋಡ್ಕೊಂಡ್ರೆ ಯಾರು ಸರ್? ಈಗ ಜಗದೀಶ್ ಅಂತ. ಜಗದೀಶ್ ಸರ್, ನೀವು ಈ ತೋಟ ನೋಡ್ತಾ ಇದ್ರಿ, ನಿಮ್ಗೆ ಏನ್ ಅನ್ಸ್ತಾ ಇದೆ ಈಗ ಈ ತೋಟ ನೋಡಿ? ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋ ಇಲ್ಲ ಮಾಡಿದ್ವಿ, ನೀವು ಕೊಟ್ಟ ಕಿಲಿಗಿಂದು ಚೆನ್ನಾಗಿ ಬಂದೈತೆ. ನೋಡ್ಕೊಂಡು ನಾವು ಹಂಗೆ ನೋಡ್ಕೊಂಡಿದ್ವಿ, ನೀವು ಬಂದು ಕೊಟ್ಟ ಕಿಲಿ ಚೆನ್ನಾಗಿ ಬಂದೈತೆ ತೋಟನು. ಅದೇ ನಾವು ಕೊಡೋದೇ ಲೆಕ್ಕ ಅಲ್ಲ, ನೀವು ಅದನ್ನ ಕರೆಕ್ಟ್ ಟೈಮ್ ಮಾಡಿದ್ವಿ. ಇವಾಗ ನಮಗೆ ಲಾಸ್ ಆಗಿರೋದನ್ನ ಒಂದು ಕಮ್ಮಿ ರೇಟ್ ಕೊಟ್ಬಿಟ್ಟಿದ್ವಲ್ಲ, ಅದೇ ಒಂದ್ ಸ್ವಲ್ಪ ಲಾಸ್ ಅನ್ಸುತ್ತೆ. ಪ್ರತಿ ಒಂದು ಗಿಡನು ನೋಡ್ತೀವಿ ನಾವು. ಪ್ರತಿಯೊಂದು ಗಿಡಕ್ಕೂ ನೀರ್ ಹೋಗೈತೆ ಇಲ್ಲ, ಅದಕ್ಕೆ ಎಲ್ಲ ನೋಡ್ತಿರ್ತೀವಿ. ಟೈಮ್ ನೋಡ್ತೀವಿ ಬಿಡು, ಅದ್ರಾಗ ಏನು ಹಂಗಲ್ರಿ. ನಾವು ಕೆರಾನ್ ಕಂಪ್ನಿ ಔಷಧಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ದೇ ಬೇರೆ ಸಹಕಾರ ಅಲ್ಲ, ರೈತರ ಸಹಕಾರ ಬೇಕು. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಟೈಮ್ ನೀವು ಹೇಳಿದ ಪ್ರಕಾರ ಮಾಡಂಗೆ ಇರ್ಬೇಕು. ರೈತರ ಸಹಕಾರ ಇಲ್ದಂಗೆ ನಾವು ಅವ್ರ ಸಹಕಾರ ಇಂಪಾರ್ಟೆಂಟ್ ನಮಗೆ. ಹೌದು, ಪ್ರಾಡಕ್ಟ್ ನಿಮಗೆ ಸಮಾಧಾನ ಅನ್ಸುತ್ತೆ? ಸಮಾಧಾನ ಆಗೈತೆ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಫಸಲು ಬಂದೈತೆ ಅದರಿಂದ. ಕುಂಚಿಗೆ ಹೋದ್ ಸರಿ 4ನೇ ವರ್ಷದಲ್ಲೇ ಬರ್ಬೇಕಾಯ್ತದು.
ಚೆನ್ನಾಗ್ ಬಿಟ್ಟಿತ್ತು. ಸ್ವಲ್ಪ ಕಮ್ಮಿ ಮಳೆ ನೀರು ಕಡಿಮೆ ಆಯ್ತು, ಒಂದ್ ಸ್ವಲ್ಪ ಕಡಿಮೆ ಆಯ್ತು ಮಳೆ, ಬಿಸಿಲಿಗೆ ಒಣಗ್ಬಿಟ್ಟು ಆಮೇಲೆ ನಾವು ಯಾವ್ದು ಉಪಯೋಗಿಸಿರ್ಲಿಲ್ಲ, ಪ್ರಾಡಕ್ಟ್ ಯಾವ್ದು ಉಪಯೋಗಿಸಿರ್ಲಿಲ್ಲ. ಹೋದ್ ಸರಿ 4ನೇ ವರ್ಷದಾಗ ಬಹಳ ಚೆನ್ನಾಗ್ ಬಂದಿದ್ವು, 3-4 ಕುಂಚಿಗಳು ಹಿಂಗೆ ಎಲ್ಲ ಬಂದಿದ್ವು, ಒಣಗೋಗ್ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟು. ಒಣಗಂದ್ರೆ ನಮಗೆ ಕಾಲ್ ಮಾಡಿದ್ರಿ. ನಮ್ಗೆ ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ರೋಗ ಬಿತ್ತು ಅದಕ್ಕೆ, ಸ್ಟಾರ್ಟಿಂಗ್ ನಲ್ಲ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಯ್ತು, ಕಾಯಿ ಕಟ್ಟ ಕುಂಚಿಗೆ ಒಣಗ. ಅದೇ ಕೆಲಸ ಒಂದು ತಿಂಗಳು ಮುಂಚೆ ಮಾಡಿದ್ರೆ ಇನ್ನ 2 ಗೊನೆ ಜಾಸ್ತಿ ಜಾಸ್ತಿ ಹಿಡಿಯೋದು. ಅಂದ್ರೆ ನಿಮ್ಗೆ ಅರಳು ಡ್ರಾಪಿಂಗ್ ಆಗೋದು, ಕರಿಜಿಗಿ, ಆಗಿರ್ಲಿಲ್ಲ, ಕುಂಚಿಗೆ ಒಣಗೋದು. ಅದು ಸ್ಟಾರ್ಟಿಂಗ್ ನಮ್ ಕೆರೆ ಬಳಸಕ್ಕಿಂತ ಮುಂಚೆ ಬಳಸಿದ ನಂತರ ಏನ್ ಒಣಗೋದು ಯಾವ ಇಲ್ಲ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಣಗ್ತಾ ಇದಾವ ಮೇಲೆ. ಸ್ಟಾರ್ಟಿಂಗ್ ನೋಡ್ರಿ ಅಲ್ಲಿ ಒಣಗಿದವ ಇದು 4-5 ಕುಂಚು, ಇದು ಎಷ್ಟು 6 8 ಗೊನೆ ಫ್ಲವರ್ ಒಣಗುತ್ತೆ. ಒಂದಷ್ಟೇ ಈಗ ಅಷ್ಟೇ 2, 4, 6, 7, 8 8 ಗೊನೆ ಅದಾವ. ಈಗ ಬಸವರಾಜ್ ಸರ್ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಯಾವ ರೀತಿ ಸಿಕ್ಕ್ರು ನಿಮ್ಗೆ ಬಸವರಾಜ್ ಸರ್? ನಮ್ಗೆ ಯಾರೋ ಒಬ್ರು ನಂಬರ್ ಕೊಟ್ರು, ಹಿಂಗೆ ರೈತರು ರಿಸಲ್ಟ್ ಬಂದಿರೋಂತ ರೈತರು. ಆಮೇಲೆ ಮೊಬೈಲ್ ಅಲ್ಲಿ ನಂಬರ್ ಬರೋವಲ್ಲ, ನೋಡಿದ್ರಿ, ಬಂದೆಲ್ಲ ನೋಡ್ರಿ ಈ ಸರಿ ಮಾಡಿ ನೋಡ್ರಿ ಅಂದ್ರೆ ಮಾಡಿದ್ವಿ. ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತು, ಇನ್ನೊಂದ್ಸರಿ ಬರ್ರಿ ಅಂದ್ರೆ ಬಂದು ಇನ್ನೊಂದ್ಸರಿ ಎಲ್ಲ. ಎಷ್ಟು ತಿಂಗಳಿಗೆ ಒಂದ್ಸಲಿ ಹಾಕಿದ್ರಿ ನಮ್ಮ ಪ್ರಾಡಕ್ಟ್? 3 ತಿಂಗಳಿಗೆ ಒಂದ್ಸರಿ ಹಾಕಿದ್ವಿ. 3 ತಿಂಗಳಿಗೆ ಒಂದ್ಸಲಿ ಕಂಪಲ್ಸರಿ. 3 ತಿಂಗಳಿಗೆ ಒಂದ್ಸರಿ ಹಾಕಿ. ಅದಕ್ಕೆ ಈ ಮೊನ್ನೆ ಈಗ ಒಂದೂವರೆ ತಿಂಗಳು ಆಯ್ತು ಹಾಕಿ. ಮತ್ತೆ ಹಾಕಿರ? ಮತ್ತೆ ಹಾಕಿರೋ. ಈಗ ಇದು ಅದೇ ತರ ಈಗ ನಿಮ್ಮ ಊರಲ್ಲೇ ಈಗ ಬಳಸ್ತಂತಾರು ಈಗ ರೈತರು ಒಬ್ರು ಇದ್ದಾರೆ. ಸರ್ ನಮಸ್ಕಾರ. ನಿಮ್ದು ಎಷ್ಟು ವರ್ಷದ ಗಿಡ ಇರೋದು? ನಮ್ದು 4 ವರ್ಷದ ಗಿಡ. ಈಗ ಬಳಸಿದ್ರಲ್ಲ ನಮ್ದು, ಫಸ್ಟ್ ಗಿಡ ಹೆಂಗಿತ್ತು ಮತ್ತೆ ಬಳಸಿದ್ಮೇಲೆ ಏನ್ ಚೇಂಜಸ್ ಆಯ್ತು ನಿಮ್ಗೆ? ಇಲ್ಲ, ಬಳಸಾದ್ಮೇಲೆ ಗರಿ ಎಲ್ಲ ಲಾಂಗ್ ಬಂತು, ಕಲರ್ ಎಲ್ಲ ಫುಲ್ ಹಸಿರು ಕಲರ್. ಫಸ್ಟಿಗೆ ಯಾವ ತರ ಗಿಡ ನಿಮ್ದು? ಫಸ್ಟ್ಗೇನು ಚೆನ್ನಾಗಿತ್ತು, ಆದ್ರೂ ಅಷ್ಟು ಗರಿ ಮೋಟ್ ಗರಿ ಆಗಿತ್ತು. ಮೋಟ್ ಗರಿ ಆಗಿತ್ತು. ಅದು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿದೆ. ಈಗ ಯಾವ್ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ನೀವು? ಈರುಳ್ಳಿಗೆ ಯೂಸ್ ಮಾಡಿದ್ರು. ನಮ್ಮ ಪ್ರಾಡಕ್ಟ್ ಈರುಳ್ಳಿಗೆ ಹಾಕಿದ್ರಿ, ಚೆನ್ನಾಗಿ ಬಂದಿದೆ ಈರುಳ್ಳಿ ಕೂಡ. ಫಸ್ಟ್ ಈರುಳ್ಳಿಗೆ ನೀವು ಟ್ರಯಲ್ ನೋಡಿ ಆಮೇಲೆ ಅಡಿಕೆಗೆ ಯೂಸ್ ಮಾಡಿದ್ರಿ. ಅಡಿಕೆಗೆ ಯೂಸ್ ಮಾಡಿದ್ರೆ ಅಡಿಕೆಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.